ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಪಿಜಿಗಳಲ್ಲಿ ಯುವತಿಯರಿಗೆ ರಕ್ಷಣೆ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಹಣ ಕಳೆದು ಹೋಗಿದೆ ಅಂತ ದೂರಿದ್ದಕ್ಕೆ ಮಾಲೀಕನಿಂದಲೇ ದಬ್ಬಾಳಿಕೆ ಆಗಿ ಹೋಗಿದೆಯಂತೆ ಪಿಜಿಯಲ್ಲಿ. ಹಾಗಾಗಿ ಪಿಜಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪಿಜಿಯಲ್ಲಿದ್ದ ಯುವತಿ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಪಿಜಿ ಮಾಲೀಕ. ಹಣ ಕಳೆದು ಹೋಗಿದೆ ಸರ್ ಅಂತ ಪ್ರಶ್ನೆ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಗಮನಕ್ಕೆ ತರಬೇಕಲ್ಲ ಹಿಂಗಾಗ್ತಾ ಇದೆ ಅಂತ ಮಾಲೀಕರಿಗೆ. ಅದನ್ನ ಹೇಳಿದಕ್ಕೆ ದಬ್ಬಾಳಿಕೆ ಆಗಿದೆ ಅಂತೆ. ಪಿಜಿಯಲ್ಲಿದ್ದ ಯುವತಿ ಮೇಲೆ ದಬ್ಬಾಳಿಕೆ ಆಗಿದ್ದು ಮತ್ತಿಕೆರೆಯ ಆಶೀರ್ವಾದ ಲೇಡೀಸ್ ಪಿಜಿಯಲ್ಲಿ ಈ ಘಟನೆ ಆಗಿದೆ. ಯುವತಿ ಐಶ್ವರ್ಯಗೆ ಬೆದರಿಕೆ ಹಾಕಿರುವ ಮಾಲೀಕ ಇಬ್ರಾಹಿಂ. ಹೊಯ್ಸಳ ಸಿಬ್ಬಂದಿಗೆ ಕರೆ ಮಾಡಿದ್ದ ಪಿಜಿಯಲ್ಲಿದ್ದ ಐಶ್ವರ್ಯ. ಅಲ್ಲಿಗೆ ಕರೆ ಮಾಡಿದೆ ಅನ್ನೋದೇ ಕೋಪ ಅನ್ಸುತ್ತೆ. ದೂರು ಕೊಟ್ಟರು ಕೂಡ ಪೊಲೀಸರ ಜೊತೆ ಮಾಲೀಕ ಸಹಕಾರ ಕೊಡ್ಲಿಲ್ಲಂತೆ. ತನಿಖೆಗೆ ಯಶವಂತಪುರ ಪೊಲೀಸ್ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಎಸ್ಐ ನಟರಾಜ್ ಹಾಗೂ ಪಿಸಿ ಚೇತನ್ ಮೇಲೆ ಯುವತಿ ಆರೋಪ ಮಾಡಿದ್ದಾರೆ. ನಿನ್ನೊಬ್ಳೆ ಅಲ್ಲ 1.5 ಕೋಟಿ ಜನ ಇದ್ದಾರೆ ಅಂತ ಎಎಸ್ಐ ನಟರಾಜ್ ಕೂಡ ಧಮಕಿ ಹಾಕಿದ್ದಾರೆ. ಮೋಸ್ಟ್ಲಿ ಆ ಪಿಜಿ ಮಾಲೀಕ ಹೇಳದಂತೆ ಕೇಳ್ತಿದ್ದಾರೆ ಪೊಲೀಸರು ಅನ್ನುವಂತಹ ಆರೋಪ ಯುವತಿಯಿಂದ. ಎಎಸ್ಐ ನಟರಾಜ್ ಹಾಗೂ ಪಿಸಿ ಚೇತನ್ ವಿರುದ್ಧವೂ ಕೂಡ ಈಗ ಯುವತಿ ದೂರು ಕೊಟ್ಟಿದ್ದಾರಂತೆ. ಹಾಗಾಗಿ ಬೆಂಗಳೂರಿನಲ್ಲಿ ಪಿಜಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಯುವತಿಯರಿಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ಅದಕ್ಕೆ ಸಂಬಂಧಪಟ್ಟಂತ ದೂರು ಕೊಟ್ರೆ ಈ ರೀತಿ ದಬ್ಬಾಳಿಕೆನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಣ ಕಳೆದು ಹೋಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಬ್ಬಾಳಿಕೆ ಆಗಿದೆ ಅಂತ ಯುವತಿ ಮೇಲೆ. ಈಗ ಹೊಸ್ತಾಗಿ ಇದ್ ಮಾಡು, ನಾನು ಮಾತಾಡ್ತೀನಿ ಅವ್ರ ಹತ್ರ ಹೋಗಿ ಅಂತಂದ್ರೆ ಹೊಸ್ತಾಗ ಅಂದ್ರೆ ಎಷ್ಟೊತ್ತು ಅಂತ ಒಬ್ಬರೇ ಎಲ್ಲ ಬೆಂಗಳೂರು ಸಿಟಿ ಇರೋದು 1.5 ಕೋಟಿ ಜನಸಂಖ್ಯೆ ಇದ್ದಾರೆ. ಸರಿ, ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿರೋದು ಇದು ಕೊಡಿ. ಏನ್ ಬೆಳಿಗ್ಗೆ ಬನ್ನಿ, ಕಂಪ್ಯೂಟರ್ ಬೆಳಿಗ್ಗೆ ಹೇಗೆ ಸರ್? ಇವಾಗ ಕೊಡಿ, ರಿಸೀವ್ ಮಾಡ್ಕೊಂಡು. ಏನು ಜೆರಾಕ್ಸ್ ಮಾಡ್ಕೊಂಡು ಒಂದು ಇದು ಹಾಕೊಡ್ತೀನಿ ಹೋಗಮ್ಮ. ಚೇತು ಆಯ್ತು, ಊಟ ಮಾಡ್ಬಾ. ಮಾಡ್ತಾ ಇದಾರೆ. ನನ್ನಂತವಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದು ಮಾಡ್ತಿರೋದಕ್ಕೆ ಒಂದು ಹೆಣ್ಣು ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಪಿಜಿ ಓನರ್ ಯಾವ ಕಡೆಯವರು? ಅವ್ರ ಹೆಸರೇನು? ಅವ್ರ ಹೆಸರು ಇಬ್ರಾಹಿಂ, ಮುಸ್ಲಿಮ್ಸ್ ಅವರು, ಉತ್ತರ ಪ್ರದೇಶ ಅಂತ ಏನೋ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಸರ್ ಅದು. ಆದ್ರೆ ಇವರು ಇಲ್ಲಿ ಬಂದು ನಾನು 7 ತಿಂಗಳಾಯ್ತು ಸರ್. ಅಲ್ಲಿ ಏನು ಸೇಫ್ಟಿ ಇಲ್ಲ, ಏನು ಇಲ್ಲ, ಒಂದು ಇದು ಇಟ್ಟಿಲ್ಲ, ಏನೂ ಇಲ್ಲ. ಅಲ್ಲಿ ಸೇಫ್ಟಿ ಅನ್ನೋದು ಏನೂ ಇಲ್ಲ. ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ಏನೂ ಇಲ್ಲ. ಏನಾದರೂ ಕೇಳಕ್ಕೆ ಹೋದರೆ ನಮಗೆ ಬೊಯ್ಯೋದು, ರೇಗಾಡೋದು. ನನ್ನನ್ನು ತಳ್ಳ ಬಿಟ್ಟರು ಸರ್. ಅಲ್ಲಿ ತಳ್ಳಕ್ಕೆ ಹೋಗ್ಬಿಟ್ರು. ನಾನು ಎಷ್ಟು ತನಕ ಇದು ಮಾಡಿದೆ. ನಾನು ನ್ಯಾಯವಾಗಿ ಹೇಳಕ್ಕೆ ಹೋದೆ. 2.5 ಸಾವಿರ ಕಳೆದು ಹೋಗಿದೆ ಸರ್ ನಂದು ಅಂತೇಳಿ ಹೇಳಿದೆ ನಾನು. ಅದನ್ನು ಕೇಳ್ದಂಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಸರ್ ಅವರು ಏನಂತಾರೆ, ಇಲ್ಲಿ ತಗೊಳೋದಿಲ್ಲ, ಅದೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ನೀವೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ. ಅದೊಂದು ಲೆಟರಲ್ಲಿ ನೀವು ಹೆಂಗೆ ಅದು ಕಂಪ್ಲೇಂಟ್ ಕೊಟ್ಟಿದ್ದು ಸರ್, ಆ ಲೆಟರಲ್ಲಿ ಏನು ಮಾಡ್ಕೊಳ್ತೀರಾ ಅದೆಲ್ಲಿ ನೀವು ಹೋಗಿ ಇದು ಗೆದ್ಕೊಂಡು ಬರ್ತೀರಾ, ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಸಿಂಗಲ್ ಸ್ಟಾರ್ ಇಲ್ಲಿ ಇದ್ರು ಸರ್. ಅವ್ರು ಹೇಳಿದ್ದಾರೆ, ನಮಗೆ ಈ ಥರ ಹೇಳಿದ್ದಾರೆ. ಅದನ್ನ ಎಕ್ನಾಲೇಜ್ಮೆಂಟ್ ಲೆಟರ್ ಕೊಡಿ, ಒಂದು ಸೀಲು ಸೈನ್ ಹಾಕೊಡಿ ಅಂದರೆ. ನನ್ನ ಹೆಸರು ಐಶ್ವರ್ಯ ಅಂತ ಸರ್. ಮತ್ತಿಕೆರೆ ಆಶೀರ್ವಾದ ಲೇಡೀಸ್ ಪಿಜಿದಲ್ಲಿ ನಾನು ಇದ್ದೀನಿ. 7 ತಿಂಗಳಿಂದ ನಾನು ಅಲ್ಲಿ ವಾಸವಾಗಿದ್ದೀನಿ. ರೆಂಟು ಕರೆಕ್ಟಾಗಿ ತಿಂಗಳ ನಾನು ಪೇ ಮಾಡ್ತಾಯಿದ್ದೀನಿ. ರೆಂಟ್ ಕರೆಕ್ಟಾಗಿ ಹೋಗುತ್ತೆ. ಮೊನ್ನೆ 3ನೇ ತಾರೀಕು 2.5 ಸಾವಿರ ಕಳ್ತನ ಆಗಿದೆ ನನ್ನ ರೂಮಿಂದ. ಅದಕ್ಕೆ ನಾನು ಫೋನ್ ಮಾಡಿ ಇಮಿಡಿಯೇಟಾಗಿ ಫೋನ್ ಮಾಡಿ ಓನರಿಗೆ ವಿಷಯ ತಲುಪಿಸಿದ್ದೀನಿ. ಅಲ್ಲಿಂದ ನಾನು ಕೆಲಸಕ್ಕೆ ಹೋಗಿದ್ದರಿಂದ ಬಂದು ನಾನೇನು ಮಾಡಿದೆ, ಮಲ್ಕೊಂಡೆ. ನನ್ನ ರೂಮಲ್ಲಿ ನಾನು ಮಲ್ಕೊಂಡಿದ್ದೆ. ಓನರ್ ಅವ್ರ ಮಿಸ್ಸಸ್ ಬಂದು ನಿನ್ನ ಸೇಫ್ಟಿ ನೀನು ನೋಡ್ಕೋಬೇಕು, 24 ಅವರ್ಸು ಲಾಕ್ ಮಾಡ್ಕೋಬೇಕು, ಹೆಂಗೆ ಲಾಕ್ ಮಾಡ್ಕೊಳಕ್ಕಾಗುತ್ತೆ ನಮ್ಮ ಕೈಲಿ ಅಂತ ಹೇಳಿದ್ದಕ್ಕೆ, ಈ ತಕ್ಷಣವೇ ನೀವು ಖಾಲಿ ಮಾಡಿ ಪಿಜಿನ ಅಂತ ಹೇಳಿದ್ದಕ್ಕೆ ನಾನೇನಂದೆ, ಮೇಡಮ್ ಅಷ್ಟೆಲ್ಲ ಮಾತಾಡೋಕ್ಕೆ ಏನೂ ಇಲ್ಲ. ನಾನೇನಂದೆ, 1 ತಿಂಗಳು ಟೈಮ್ ಕೊಡಿ, ನಾನು ಹೋಗ್ತೀನಿ. ಈ ತಿಂಗಳು ನನಗೆ ಇದು ನಷ್ಟ ಆಗಿದೆ, ನಾನು 1.5 ಸಾವಿರ ಕಮ್ಮಿ ಮಾಡಿ ನಾನು ಪೇ ಮಾಡ್ತೀನಿ ರೆಂಟ್ ಅಂತ ಹೇಳಿದಕ್ಕೆ, ಈ ತಕ್ಷಣವೇ ನೀವು ಖಾಲಿ ಮಾಡಿ, ಈ ತಕ್ಷಣವೇ ನೀವು ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಪಿಜಿ ಓನರು ಮತ್ತು ಓನರ್ ಹೆಂಡತಿ. ಓನರ್ ನನ್ನ ಮೇಲೆ ಎಗ್ರಾಡ್ಕೊಂಡು ಹೊಡೆಯೋಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಬಂದು 112 ಫೋನ್ ಮಾಡಿದಾಗ 112 ಅವರು 1 ಅವರ್ ಆಯಿತು ಬರೋದಕ್ಕೆ ಸರ್. 112 ಅವರು ಬರಲಿಲ್ಲ. ಅವ್ರು ಬರೋಕ್ಕಿಂತ ಮುಂಚೆ ಇವರು ಪಿಜಿ ಓನರ್ ಮತ್ತು ಅವ್ರ ಹೆಂಡತಿ ಓಡೋಗ್ಬಿಟ್ರು ಬೈಕಲ್ಲಿ. ಅದಕ್ಕೆ ಅವ್ರು ಏನಂದರು, 112 ಅವರು ನೀವು ಹೋಗಿ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ನೆನ್ನೆ 9:30ಗೆ ಸರ್ ಬಂದಿದ್ದು ನಾನು. ನೆನ್ನೆ 9:30ಗೆ